ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಎಲ್ಲ ಒಳ್ಳೇದಾಗಲಿ ಅಂತ ಅಜ್ಜರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ದೇವಿಂ ವಾಚಮಜನಯಂತು ದೇವಾಃ ತಾಮಿಶ್ವರೂಪಾಃ ಪಶವೋ ವದಂತಿ ಸಾನೋ ಮುಂದ್ರೇಶ ಮೂರ್ಜಂ ದುಹಾನ ಧೇನುರ್ವಗಸ್ಮಾನ್. ಬನ್ನಿ ಮಗು ಜೊತೆ ತಗಡಿಬೇಕು ಕೂತ್ಕೊಳ್ಳಿ. ಅವಿ, ಊರು ನೀನೆ ಬಂದ್ರೆ ಚೆನ್ನಾಗಿರ್ತಿತ್ತು. ಏನು ಮಾಡೋದಮ್ಮ, ಅವಳಿಗೆ ಸ್ವಲ್ಪ ಮೈ ಹುಷಾರಿಲ್ಲ. ನೀವು ಮಗು ಜೊತೆ ಇದ್ದರೆ ಅವಳಿಗೆ ಸಮಾಧಾನ, ಸಂತೋಷ. ಹೌದು ಅಮ್ಮ, ಅದೇ ಸರಿ. ಕಾರ್ಯ ಮುಂದುವರಿಲಿ. ತಕ್ಕಡಿ ಇನ್ನೇನು ಸುರಿ ತಗೋ ಆಗಿದೆ. ಆ ಬುಟ್ಟಿಲಿದ್ದ ಬಿಡಿ ಹೂಗಳನ್ನು ತಾಯಿ ಮಗ ಮೇಲೆ ಸುರೀರಿ. ಹೂ ಹಾಕೋದನ್ನು ನಿಲ್ಲಿಸಬೇಡಿ. ಈ ಬುಟ್ಟಿ ತಗೊಳ್ಳಿ, ಇದನ್ನು ಸುರೀರಿ. ಪುಷ್ಪವಾನ್ ಪ್ರಜಾವಾನ್ ಪಶಮಾನ್ ಭವತಿ ಯಾ ಹೇವಂ ವೇದ ಯೋ ಪಾಮಾಯತನಂ ವೇದ. ಏನೇ ಅಡೆತಡೆಗಳಾದರೂ ಪೂಜೆ ನಿಲ್ಲಿಸಬಾರ್ದು. ಹೂವನ್ನು ಸುರಿತಾನೇ ಇರಿ. ನನಗೇನು ಆಗಿಲ್ಲ, ಮುಂದುವರಿಸಿ. ಇನ್ನೇನು ಧಾನ್ಯ ಇದೆಯಲ್ಲ ಎಲ್ಲ ಅದ್ರ ಮೇಲೆ ಇಟ್ಬಿಡಿ. ಹೋಗುನ್ ತಗೊಳ್ಳಿ ಒಬ್ರು. ಇಲ್ಲಿರೋ ದವಸ ಧಾನ್ಯ ಎಲ್ಲ ಆ ಪ್ರಸಾದ ಕೋಣೆಗೆ ಇಟ್ಬಿಟ್ಟು ನೀವು ಮಾಡಿರೋ ಪ್ರಸಾದನ ನೈವೇದ್ಯಕ್ಕೆ ತಗೊಂಬನ್ನಿ. ನನಗೇನು ಆಗಿಲ್ಲ ತುಳಸಿಯವರೇ, ಪುಟ್ಟು ಗಾಯ ಅಷ್ಟೇ. ಅದೃಷ್ಟಕ್ಕೆ ಈ ಚಾಕು ನಿಮ್ಮ ಮೇಲೋ ಅಥವಾ ಮಗು ಮೇಲೆ ಬೀಳಿಲ್ಲ ಅಲ್ವಾ? ಆದರೆ ಹೂವಿನ ಬುಟ್ಟಿಲಿ ಚಾಕು ಹೇಗೆ ಬಂತು? ನನಗೂ ಅದೇ ಗೊತ್ತಾಗ್ತಿಲ್ಲ. ಹೂವನ್ನು ಕೊಂಡ್ಕೊಂಡು ಬರ್ಬೇಕಾದ್ರೆ ಅವರೇನಾದ್ರೂ ಮರೆತು ಚಾಕು ನೆಟ್ಟಿದ್ರಾ? ಸರಿ ಸರಿ, ಅದನ್ನೆಲ್ಲ ಆಮೇಲೆ ನೋಡೋಣ. ಈಗ ಮುಂದಿನ ಕಾರ್ಯ ಮಾಡೋಣ ನಡಿ.
ಇದನ್ನು ಆಶ್ರಮದಲ್ಲಿ ಎಲ್ಲ ಮಕ್ಕಳಿಗೂ ಕೊಡಬೇಕು. ಹಾಂ, ವಾರ್ಡನ್ಗೆ ನಾನು ನಮಸ್ಕಾರ ತಿಳಿಸಿ. ಇದೇನಿದು ಇಷ್ಟು ಕೆಟ್ಟ ಸ್ಮೆಲ್ ಬರ್ತಿದೆ? ಖಂಡಿತ ಇದು ಪಾಯ್ಸನೇ. ಇದನ್ನ ಇಲ್ಲಿ ತಗೊಬಂದ್ರು. ಅಮ್ಮ ಏನಿದು ನೆಲದ ಮೇಲೆ ಊಟ ಹಾಕೊಂಡು ಮಾಡ್ತಿದ್ದೀರಾ? ಹರಕೆ ಇತ್ತು ಅದಕ್ಕೆ. ಸರಿ, ಹಾಗಿದ್ರೆ ನಿನ್ನ ಹರಕೆಯಲ್ಲಿ ನಮಗೂ ಪಾಲಿರಲಿ. ನಾವು ನಿನ್ನ ಜೊತೆನೆ ಕೂತ್ಕೊಂಡು ಊಟ ಮಾಡ್ತೀವಿ, ಏನಂತ್ಯಾ? ಅನ್ನದೇನಿದೆ, ಇಂಥ ಪುಣ್ಯಕ್ಷೇತ್ರದಲ್ಲಿ ಹರಕೆ ತೀರಿಸೋ ನೆಪದಲ್ಲಿ ಅಮ್ಮನ ಕೈ ತುತ್ತು ತಿನ್ನೋ ಪುಣ್ಯ ಯಾರಿಗೆ ಸಿಗುತ್ತೆ ಹೇಳಿ? ಬಾಬಾ ಕೂತ್ಕೊಳ್ಳೋಣ. ಏನ್ರೋ ಇದೆಲ್ಲ, ನಿಮ್ಗಿದೆಲ್ಲ ಹಿಡ್ಸತ್ತೋ ಇಲ್ವೋ? ಏನಮ್ಮ ಹೀಗಂತಿದ್ಯಾ? ನರ್ಕದಲ್ಲಿ ನಿಂತು ಅಮ್ಮನ ಕೈ ತುತ್ತು ತಿಂತಾ ಇರೋದು ಸ್ವರ್ಗ ಅಂತ ಅನ್ಸ್ಬಿಡುತ್ತೆ. ಅಂಥದ್ರಲ್ಲಿ ದೇವಸ್ಥಾನದಲ್ಲಿ ಕೂತ್ಕೊಂಡು ನಿನ್ನ ಕೈ ತುತ್ತು ತಿಂದ್ರೆ ನಮ್ಗೆ ಹಿಡ್ಸಲ್ವಾ? ಇಂಥ ಮಾತುಗಳಿಗೆ ಏನು ಕಮ್ಮಿ ಇಲ್ಲ. ಸರಿ ಬನ್ನಿ, ನಾನೇ ಕೈ ತುತ್ತು ಕೊಡ್ತೀನಿ, ಬನ್ನಿ. ಸರ್, ಇವತ್ತು ರಾತ್ರಿ ಮಕ್ಕಳು ಇದನ್ನೇ ಊಟ ಮಾಡ್ತಾರೆ ಸರ್.